ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ನಿರ್ಮಿಸಿದ್ದ ಬಸ್ ತಂಗುದಾಣ ನೆಲಸಮ ಮಾಡಲಾಗಿದೆ. ಅದೇ ಜಾಗದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರಿಂದ ನಾಳೆ ಗುದ್ದಲಿ ಪೂಜೆ ನಡೆಯಲಿದೆ. ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಕಟ್ಟಲು ಗುದ್ದಲಿ ಪೂಜೆಯನ್ನ ನೆರವೇರಿಸುತ್ತಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ. ಬಸ್ ತಂಗುದಾಣ ಕೆಡವಿದ್ದಕ್ಕೆ ಸುಮಲತಾ ಬೆಂಬಲಿಗರು ತೀವ್ರ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಬಸ್ ತಂಗುದಾಣ ಕೆಡವಿದ್ದಂಥದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿತ್ತು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೌಡ್ಲೆ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿದ್ದಂತಹ ಬಸ್ ತಂಗುದಾಣ ಅದು. ಆ ಬಸ್ ತಂಗುದಾಣವನ್ನು ನೆಲಸಮ ಮಾಡಲಾಗಿದೆ. ಹಿಂದೆ ಸುಮಲತಾ ಅಂಬರೀಶ್ ಅವರು ಸಂಸದೆಯಾಗಿದ್ದಂತಹ ಸಂದರ್ಭದಲ್ಲಿ ನಿರ್ಮಿಸಲಾಗಿದ್ದಂತಹ MP ಅನುದಾನದಲ್ಲಿ ನಿರ್ಮಿಸಲಾಗಿದ್ದಂತಹ ಬಸ್ ತಂಗುದಾಣ ಅದು. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಂಗುದಾಣವನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರ್ಮಾಣವಾದ 2 ವರ್ಷದಲ್ಲಿ ಕೌಡ್ಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆ ಒಂದು ಬಸ್ ತಂಗುದಾಣವನ್ನು ಕೆಡವಿ ಹಾಕಿದ್ದಾರೆ. ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಡೆಮಾಲಿಷ್ ಮಾಡಿದ್ದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. PDO ಹೇಳಿಕೆಗೆ ಮಾಜಿ ಸಂಸದೆ ಸುಮಲತಾ ಬೆಂಬಲಿಗರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾರ್ವಜನಿಕರ ದುಡ್ಡು ಹೊಡೆಯೋದಕ್ಕೆ ಹೊಸ ಕಾಮಗಾರಿಯನ್ನ ನಡೆಸುವಂಥ ನಾಟಕ ಆಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಿಬರ್ತಾ ಇದೆ. ಉಸ್ತುವಾರಿ ಸಚಿವರು ಗುದ್ದಲಿ ಪೂಜೆ ನೆರವೇರಿಸದಂತೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ನಾವೀಗ ನೋಡ್ತಿದ್ದೀವಲ್ಲ, ಕೌಡ್ಲೆ ಅನ್ನುವಂಥ ಗ್ರಾಮ. ಈ ಗ್ರಾಮದಲ್ಲಿ ಸುಮಲತಾ ಅಂಬರೀಶ್ ಅವರು ಸಂಸದೆಯಾಗಿದ್ದಂತಹ ಸಂದರ್ಭದಲ್ಲಿ ಸಂಸದರಾಗಿದ್ದಾಗ ಬಂದಂತಹ PM ಅಂದರೆ ನೋಡಿ, ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೂ ಕೂಡ ಸಂಸದೆಯಾಗಿದ್ದಂಥ ಸಂದರ್ಭದಲ್ಲಿ ಅನುದಾನದಲ್ಲಿ ನಿರ್ಮಾಣವಾಗಿದ್ದಂಥ ತಂಗುದಾಣ, ಬಸ್ ತಂಗುದಾಣ ಇದು. ಆದರೆ ಆ ಬಸ್ ಸ್ಟ್ಯಾಂಡನ್ನು ಅಥವಾ ಬಸ್ ತಂಗುದಾಣವನ್ನು ಒಡೆದು ಹಾಕಿ ಈಗ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಹೊಸದಾಗಿ ಅಲ್ಲಿ ಗುದ್ದಲಿ ಪೂಜೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದು, 2 ವರ್ಷದ ಹಿಂದಷ್ಟೇ ಕಟ್ಟಲಾಗಿದ್ದಂತಹ ಬಸ್ ತಂಗುದಾಣವನ್ನು ಕೆಡುವುದಕ್ಕೆ ಕಾರಣ ಏನಿತ್ತು? ದುಡ್ಡು ಹೊಡೆಯೋಕ್ಕೋಸ್ಕರ ಆ ಬಸ್ ತಂಗುದಾಣ ಕೆಡವಿ ಈಗ ಹೊಸದಾಗಿ ಬಸ್ ತಂಗುದಾಣವನ್ನು ಮಾಡುವಂತಹ ಒಂದು ನಾಟಕ ಮಾಡಲಾಗ್ತಾ ಇದೆ ಅಂತ ಸುಮಲತಾ ಅಂಬರೀಶ್ ಬೆಂಬಲಿಗರು ಈ ವೇಳೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಾಜಿ ಸಂಸದರಾದ ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರು ತೀವ್ರ ಅಸಮಾಧಾನವನ್ನು, ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಚೆನ್ನಾಗಿದ್ದಂಥ ಬಸ್ ತಂಗುದಾಣವನ್ನು ಕೆಡವಲಿಕ್ಕೆ ಕಾರಣವೇ ಬೇಕಿರಲಿಲ್ಲ. ಆದರೆ ಸುಮ್ಮನೆ ನೆಪ ಒಡ್ಡಿ ಬಸ್ ತಂಗುದಾಣವನ್ನು ಕೆಡವಲಾಗಿದೆ ಅನ್ನುವಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಎನ್ ಚಲುವರಾಯಸ್ವಾಮಿ ಅವರಿಂದ, ಕೃಷಿ ಸಚಿವರಿಂದ ನಾಳೆ ಗುದ್ದಲಿ ಪೂಜೆ ನೆರವೇರಲಿದೆ ಬಸ್ ತಂಗುದಾಣಕ್ಕೋಸ್ಕರ. ನಿಮಗೆ ಆದಂತ ಕೆಲವು ಮಾನದಂಡಗಳಿದ್ದಾವೆ. ಆ ಮಾನದಂಡಗಳಿದ್ದಂತ ಸಂದರ್ಭದಲ್ಲಿ ಯಾವನ್ನೂ ಮಾಡ್ದೇನೆ ಅವೆಲ್ಲನೂ ಬದಿಗೊತ್ತಿ ಈಗ ಅದನ್ನ ತೆರವು ಮಾಡೋರು ಯಾರು? ಅದ್ರ ಮಾಹಿತಿ ಕೊಡಿ. ಈ ತೆರವು ಮಾಡೋರು ಯಾರು? ಈಗ ಅದನ್ನ ಪಂಚಾಯತಿ ಅವರೇ ಪಂಚಾಯತಿ ಯಾರು ಸಿಬ್ಬಂದಿ ಮಾಡಿದ್ರ, ಪಂಚಾಯತಿ ಅಧ್ಯಕ್ಷರು ಮಾಡಿದ್ರ, ಮೆಂಬರ್ ಮಾಡಿದ್ರ, ಯಾರು ಮಾಡಿದ್ರು? ಆಡಳಿತ ಮಂಡಳಿಯವರೇ ಮಾಡಿದ್ದಾರೆ. ಸರ್ ಸುಳ್ಳು ಸರ್, ಅದು ಆಡಳಿತ ಮಂಡಳಿಯವರು ಮಾಡಿಸಿಲ್ಲ. ನನ್ನ ಹತ್ರ ವಿಡಿಯೋ ಇದೆ. ಇವರು ಸುಳ್ಳನ್ನ ಹೇಳ್ಕೊಂಡು ಈ ದುಡ್ಡನ್ನ 20 ಲಕ್ಷ ರೂಪಾಯಿ ಇದ್ದಂತ ಪಂಚಾಯತಿ ಹಣನ ದುರುಪಯೋಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬರೀ 4.5 ಲಕ್ಷ ರೂಪಾಯಿ ಅದಕ್ಕೆ ರಿಸರ್ವ್ ಮಾಡಿ ಇಟ್ಕೊಂಡು ಇದೇ ಜಾಗದಲ್ಲಿ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಪಂಚಾಯತಿನ ಡೆಮೊಲೇಷನ್ ಮಾಡ್ಬಿಟ್ಟು ಮತ್ತೆ ನಾವು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು RDPR ಮಿನಿಸ್ಟ್ರಿಗೆ ಮತ್ತೆ ಸಂಬಂಧಪಟ್ಟ DC ಅವರಿಗೆ ಅವತ್ತೂ ಕೂಡ ನಾವು 21 ನಾವು ಪ್ರಪೋಸಲ್ ನ ಕಳಿಸಿದೀವಿ. ಉದ್ದೇಶಪೂರ್ವಕವಾಗಿ ಪಂಚಾಯತಿ ಹಣನ, ರೈತರ ತೆರಿಗೆ ಹಣನ ದುರುಪಯೋಗ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಒಂದೇ ಉದ್ದೇಶಕ್ಕೆ ಇದನ್ನ 4 ಲಕ್ಷ ರೂಪಾಯಿನ ಕಬಳಿಸೋ ಉದ್ದೇಶಕ್ಕೆ ಮಾಡಿದರೆ ವಿನಃ 4 ಲಕ್ಷ ರೂಪಾಯಿನಲ್ಲಿ ಯಾವುದೇ ರೀತಿಯಾದ ಫೌಂಡೇಶನ್ ಆಗಲ್ಲ. ಇವರು ಆ ತರ ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಅಂದಿದ್ರೆ ರೆಸಲ್ಯೂಷನ್ ಮಾಡಿದಾಗ್ಲೇನೆ ಒಂದು ನಕ್ಷೆ ತಗೋಬೇಕಿತ್ತು. ನಕ್ಷೆ ತಗೊಂಡು ಒಂದು ಎಸ್ಟಿಮೇಟ್ ಮಾಡಿಸ್ಬೇಕಾಯ್ತು. ನಿಮ್ಮ ಹತ್ರ ಅದೇನೋ ರೆಡಿ ಇದೆಯಾ ಸರ್? ಸರ್ ಈಗ ಅದು ವರ್ಗ ಅನುದಾನದಲ್ಲಿ ಅದನ್ನ ಸರ್ ನಿಮ್ಮ ಹತ್ರ ನಕ್ಷೆ ಇದೆಯಾ? ಕ್ರಿಯಾಯೋಜನೆ ಮಾಡಿ ಕ್ರಿಯಾ ಯೋಜನೆ ಮಾಡಿದ್ರೆ ಸರ್ ಯಾವುದೇ ಒಂದು ಕ್ರಿಯಾ ಯೋಜನೆ ಮಾಡಿದ್ರೆ ಈಗ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಸರ್ ನೀವು ಎಸ್ಟಿಮೇಟ್ ಮಾಡೋದಕ್ಕೆ ಮುಂಚೆ ಡೆಮೊಲೇಷನ್ ಹೆಂಗ್ ಮಾಡಿದ್ರಿ? ಎಸ್ಟಿಮೇಟ್ ಮಾಡಕ್ಕೆ ಮುಂಚೆ ಡೆಮೊಲೇಷನ್ ಹೆಂಗ್ ಮಾಡಿದ್ರಿ? ಎಸ್ಟಿಮೇಷನ್ ಮಾಡಕ್ಕೆ ಮುಂಚೆ ನಿಮ್ಗೆ ನಕಾಶೆ ಸಿಕ್ಕಿಲ್ಲ, ನಕ್ಷೆ ಸಿಕ್ಕಿಲ್ಲ. ರೆಸಲ್ಯೂಷನ್ ಆಗೋಗಿದೆ ಬಸ್ ಸ್ಟಾಪ್ ತೆಗೆಯಕ್ಕೆ ಅಂತ ಹೇಳಿದ್ರಿ. ನೀವು ಫೋನ್ ಮಾಡಿದ್ರೆ ನಮ್ಗೆ ರೆಸ್ಪಾನ್ಸ್ ಏನ್ ಮಾಡ್ಬೇಕು ನೀವು ಸಾರ್ವಜನಿಕರಿಗೆ? ಸರ್ ಏನ್ ಮಾಡ್ತಾರೆ,